ಹೌದು ವೀಕ್ಷಕರೇ, ಏನು ಪ್ರದೋಷ್ ಮಾಪಿ ಸಾಕ್ಷಿಯಿಂದ ಇಡೀ ದರ್ಶನ್ಗೆ ಸಂಕಷ್ಟ ಮತ್ತು ದರ್ಶನ್ಗೆ ಬೇಲ್ ಸಿಗಲ್ಲ, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತೇಳಿ ಹಲವಾರು ಮೀಡಿಯಾಗಳಲ್ಲಿ ಕೂಡ ನೀವು ಕೂಡ ನೋಡ್ತಾ ಇರ್ಬೋದು. ಆದರೆ ಇಲ್ಲಿ ದರ್ಶನ್ ವಕೀಲರು ಮತ್ತು ದರ್ಶನ್ ಸುಮ್ಮನೆ ಕೂರೋದಿಲ್ಲ. ಯಾಕಂತಂದರೆ ಪ್ರದೋಷ್ ಆಗಿರ್ಬೋದು ಅಥವಾ ಇನ್ನು ಇಬ್ಬರು ಆರೋಪಿಗಳು ಸೇರಿ ಮಾಪಿ ಸಾಕ್ಷಿ ನಾವು ಕೊಡ್ತೀವಿ ಮತ್ತು ನಾವು ಅಲ್ಲಿ ಏನು ಘಟನೆ ಸತ್ಯಾಸತ್ಯತೆಯನ್ನು ನಾವು ತಿಳಿಸ್ತೀವಿ ಅಂತೇಳಿ ಕೋರ್ಟಿಗೆ ಹೇಳಿದ್ರು ಕೂಡ ಇಲ್ಲಿ ದರ್ಶನ್ ಪರ ವಕೀಲರು ದರ್ಶನ್ ಕೂಡ ಸುಮ್ಮನೆ ಕೂರುವಂಥ ಮಾತೇ ಇಲ್ಲ. ಯಾಕಂತಂತಂದರೆ ಇವ್ರು ಹೇಳುವಂಥ ಮಾಪಿ ಸಾಕ್ಷಿಯಿಂದ ದರ್ಶನ್ಗೆ ಸಂಕಷ್ಟ ಆಗ್ಬೋದು, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆಗ್ಬೋದು ಅಂತೇಳಿ ಹಲವಾರು ಮೀಡಿಯಾಗಳಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಯಾಕಾಗಿ ಅಂತಂತಂದರೆ ಈತ ಅಲ್ಲಿ ಅಪರಾಧಿ ಏನು ಆರೋಪಿ ಕೂಡ ಈತ. ಯಾಕಂತಂದರೆ ಪ್ರದೋಷನ ವ್ಯಕ್ತಿ ಅಲ್ಲಿ ಆರೋಪಿ, ಏರ್ಪೋರ್ಟಿನ ಆರೋಪಿ. ಯಾಕಂತಂದರೆ ತಾನು ಕೂಡ ಇಲ್ಲಿ ಒಂದು ಮೃತದೇಹವನ್ನು ಸಾಗಿಸೋದಕ್ಕೆ ಮತ್ತು ಈ ಒಂದು ಕೇಸ್ ಮುಚ್ಚಿ ಹಾಕಿಸೋದಕ್ಕೆ ಯಾವ ರೀತಿ ಹೆಲ್ಪ್ ಮಾಡಿದ್ದಂತೇಳಿ ಈ ಒಂದು ಕೇಸ್ನ ಚಾರ್ಜ್ ಶೀಟಲ್ಲಿ ಕನ್ಫರ್ಮ್ ಆಗಿದೆ. ಹಾಗಾಗಿ ಇಲ್ಲಿ ತಾನು ಕೂಡ ಒಬ್ಬ ಆರೋಪಿಯಾಗಿ ಮಾಪಿ ಸಾಕ್ಷಿ ನೋಡಿದಂಥ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಸುಮ್ಮನೆ ಕೂರುವಂಥ ಮಾತಿಲ್ಲ. ಯಾಕಂತಂತಂದರೆ ದರ್ಶನ್ ಪರ ವಕೀಲರು ಈತ ಸುಳ್ಳು ಹೇಳ್ತಾ ಇದ್ದಾನೆ, ದರ್ಶನ್ ವಿರುದ್ಧ ಏನೋ ಷಡ್ಯಂತ್ರ ಮಾಡಿ ದರ್ಶನ್ನ ಜೈಲಿನಲ್ಲಿ ಕೂರಿಸ್ಬೇಕಂತೇಳಿ ಈತ ಸುಳ್ಳು ಸಾಕ್ಷಿಯನ್ನು ನುಡಿತಾ ಇದ್ದಾನೆ ಮಾಪಿ ಸಾಕ್ಷಿಯಾಗಿ ಅಂತೇಳಿ. ಏನು ಮಾಪಿ ಸಾಕ್ಷಿ 3 ಜನ ಏನು ಅಪ್ಲಿಕೇಶನ್ ಹಾಕಿದ್ದಾರೆ, ಅರ್ಜಿ ಹಾಕಿದ್ದಾರೆ. ಆ ಒಂದು ಅರ್ಜಿಯ ವಿಚಾರಣೆ ಇವತ್ತು ಬರ್ತಾ ಇದೆ ಮತ್ತು ಇವತ್ತು ಜಡ್ಜ್ಮೆಂಟ್ ಕೂಡ ಇದೆ. ಒಂದು ಮಾಪಿ ಸಾಕ್ಷಿಯಾಗಿ ತೊಗೊಳ್ಬೇಕಾ ಬೇಡವಾ ಅಂತೇಳಿ ಕೋರ್ಟ್ ಜಡ್ಜ್ ಕೂಡ ಈ ಒಂದು ಆದೇಶವನ್ನು ಹೊರಡಿಸ್ತಾರೆ ಸಾಯಂಕಾಲ. ಹಾಗಾಗಿ ನನಗೆ ಇರುವಂಥ ಮಾಹಿತಿ ಮತ್ತು ಇಲ್ಲಿ ಕಾನೂನು ತಜ್ಞರ ಪ್ರಕಾರ ನಾನು ಕೂಡ ವಿಚಾರಣೆ ಮಾಡಿದೆ. ಕಾನೂನು ತಜ್ಞರ ಪ್ರಕಾರ ಏನಪ್ಪ ಅಂತಂದರೆ ಇಲ್ಲಿ ದರ್ಶನ್ಗೆ ಮೂಲವಾಗುತ್ತೆ, ದರ್ಶನ್ಗೆ ಸಂಕಷ್ಟ ಅಂತೇಳಿ ಮೀಡಿಯಾಗಳಲ್ಲಿ ತೋರಿಸ್ತಾ ಇರೋದು ಅವರು TRPಗೋಸ್ಕರ ಮಾತ್ರ. ಆದರೆ ಇಲ್ಲಿ ಸತ್ಯಾಸತ್ಯತೆಯನ್ನು ಕೂಡ ತಿಳಿಬೇಕಾಗುತ್ತೆ. ಯಾಕಂತಂದರೆ ಇಲ್ಲಿರ್ತಕ್ಕಂಥ 17 ಆರೋಪಿಗಳಲ್ಲಿ 3 ಜನ ಹೊರಗಡೆ ಇದ್ದಾರೆ. ಈಗ 14 ಆರೋಪಿಗಳಲ್ಲಿ 14 ಆರೋಪಿಗಳೇ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ 14 ಆರೋಪಿಗಳು ಮಾಪಿ ಸಾಕ್ಷಿಯಾಗಿ ಒಂದೊಂದು ಸಂದರ್ಭದಲ್ಲಿ ಅಲ್ಲಿ ಕೋರ್ಟು ಒಂದು ಸ್ವಲ್ಪ ಇದು ಮಾಡುತ್ತೆ. ಏನಂತಂತಂದರೆ ಮೊದಲೇ ನೀವು ಯಾಕೆ ಸಾಕ್ಷಿಯನ್ನು ನೋಡಲಿಲ್ಲ, ಈಗ ಯಾಕೆ ಸಾಕ್ಷಿ ಹೇಳ್ತಾ ಇದ್ದಾರೆ, ಈ ರೀತಿಯಾದಂಥ ಕಾನೂನು ತೊಡಕುಗಳು ಕೂಡ ಒಂದು ಆರೋಪಿಗಳಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಉಳಿದ ಆರೋಪರ ವಕೀಲರು ಕೂಡ ಇಲ್ಲಿ ಅಬ್ಜೆಕ್ಷನ್ ಹಾಕುವಂಥ ಸಾಧ್ಯತೆ ಇದೆ. ಹಾಗಾಗಿ ನನಗಿರೋ ಮಾಹಿತಿ ಪ್ರಕಾರ ದರ್ಶನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಈ ಮೊದಲು ಸಾಕ್ಷಿ ಏನು ಮಾಪಿ ಸಾಕ್ಷಿಯಾಗಿ ನೋಡ್ತೀವಿ ಅಂತ ಏನು ಹೇಳಿದಾರಲ್ಲ, ಇವರು ವಿಚಾರಣೆ ಮೊದಲು ನಡಲಿ, ಆಮೇಲೆ ದರ್ಶನ್ ಅವರ ಒಂದು ಕತೆ ನೋಡೋಣ ಅಂತೇಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ.